ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ದಿನಾಂಕ 24/4/2026, ಸ್ಥಳ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ. ಸಂವಿಧಾನ ವಿರೋಧಿ ಎಸ್ಐಆರ್ ಅನ್ನು ತಿರಸ್ಕರಿಸಿ ಸಿಪಿಎಂಎನ್ ಜನಜಾಗೃತಿ ಪ್ರತಿಭಟನೆ. ಸಂವಿಧಾನ ವಿರೋಧಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ವಿರುದ್ಧ ಭಾರತ ಕಮ್ಯುನಿಸ್ಟ್ ಪಾರ್ಟಿ ಸಿಪಿಎಂ ಜಿಲ್ಲಾ ಸಮಿತಿಯು ಇಂದು ನಗರದ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ಜನಜಾಗೃತಿ ಪ್ರತಿಭಟನಾ ಕಾರ್ಯಕ್ರಮ ಆಯೋಜಿಸಿತ್ತು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯರಾದ ಸೈಯದ್ ಮುಜೀಬ್ ರವರು, ಚುನಾವಣಾ ಆಯೋಗ ಕೈಗೊಂಡಿರುವ ಎಸ್ಐಆರ್ ಪ್ರಕ್ರಿಯೆಯು ಮತದಾರರ ಪಟ್ಟಿಯನ್ನು ಶುದ್ಧೀಕರಿಸುವ ಹೆಸರಿನಲ್ಲಿ ಮನೆ ಮನೆಗೆ ಸಮೀಕ್ಷೆ ನಡೆಸಿ ಸತ್ತವರು, ಸ್ಥಳಾಂತರಗೊಂಡವರು ಹಾಗೂ ಡೂಪ್ಲಿಕೇಟ್ ಹೆಸರುಗಳನ್ನು ತೆಗೆದುಹಾಕುವುದಾಗಿ ಹೇಳಿಕೊಂಡರು. ಪ್ರಸ್ತುತ ನಡೆಯುತ್ತಿರುವ ಪರಿಷ್ಕರಣೆ ಗುಣಾತ್ಮಕವಾಗಿಲ್ಲ ಮತ್ತು ಅಪಾಯಕಾರಿ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆಯ ಮೂಲ ಉದ್ದೇಶ ಅರ್ಹ ಮತದಾರರನ್ನು ಸೇರಿಸುವುದು ಮತ್ತು ಅನರ್ಹರನ್ನು ತೆಗೆದುಹಾಕುವುದಾಗಿದೆ. ಆದರೆ ಪ್ರಸ್ತುತ ಕ್ರಮಗಳು ಜನವಿರೋಧಿಯಾಗಿದ್ದು, ಇದರ ಹಿಂದೆ ಎನ್ಆರ್ಸಿ ರೀತಿಯ ದುರುದ್ದೇಶಗಳು ಅಡಗಿವೆ ಎಂದು ಅವರು ಆರೋಪಿಸಿದ್ದಾರೆ. ವಿಶೇಷವಾಗಿ ದಲಿತರು, ಆದಿವಾಸಿಗಳು, ಮಹಿಳೆಯರು ಹಾಗೂ ವಲಸೆ ಕಾರ್ಮಿಕರು ಈ ಪ್ರಕ್ರಿಯೆಯಿಂದ ಹೆಚ್ಚು ಬಾಧಿತರಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಸಿದ ಅವರು, ದಾಖಲೆಗಳ ಕೊರತೆ, ಮಾಹಿತಿ ಅಭಾವ ಮತ್ತು ಸ್ಥಳಾಂತರದ ಸಮಸ್ಯೆಗಳಿಂದಾಗಿ ಈ ವರ್ಗದ ಜನರನ್ನು ಉದ್ದೇಶಪೂರ್ವಕವಾಗಿ ಮತದಾರರ ಪಟ್ಟಿಯಿಂದ ಹೊರಗಿಡುವ ಅಪಾಯವಿದೆ ಎಂದು ಹೇಳಿದರು. ಇತ್ತೀಚಿನ ವರದಿಯ ಪ್ರಕಾರ ಕೆಲವು ರಾಜ್ಯಗಳಲ್ಲಿ ಲಕ್ಷಾಂತರ ಜನರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿರುವುದರಿಂದ ಅವರು ತಮ್ಮ ಮತದಾನದ ಹಕ್ಕನ್ನು ಕಳೆದುಕೊಳ್ಳುವ ಆತಂಕ ಸೃಷ್ಟಿಯಾಗಿದೆ. ಇದು ಪ್ರಜಾಪ್ರಭುತ್ವದ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ತರುವ ಕೃತ್ಯವಾಗಿದೆ ಎಂದು ಸ್ಪಷ್ಟಪಡಿಸಿದರು. ಇದನ್ನು ಹಿಂದುತ್ವ ಹಾಗೂ ಕಾರ್ಪೊರೇಟ್ ನಿರಂಕುಶಾಧಿಕಾರದ ಭಾಗವಾಗಿ ಕರೆದ ಅವರು, ದೇಶವನ್ನು ನವ ಫ್ಯಾಸಿಸ್ಟ್ ದಿಕ್ಕಿನಲ್ಲಿ ಕೊಂಡೊಯ್ಯುವ ಪ್ರಯತ್ನ ಎಂದು ಖಂಡಿಸಿದ್ದಾರೆ. ಮುಂದುವರೆದು ಮಾತನಾಡಿದ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಬಿ ಉಮೇಶ್ ರವರು, ಕರ್ನಾಟಕದಲ್ಲಿ ಈ ಪ್ರಕ್ರಿಯೆಯಿಂದಾಗಿ 1,20,00,000 ಮತದಾರರು ಮತದಾನ ಪಟ್ಟಿಯಿಂದ ಹೊರಗುಳಿದಿದ್ದಾರೆ ಎಂಬ ವರದಿ ಬಂದಿದೆ. ಆದ್ದರಿಂದ ಸಂಘಟಿತವಾಗಿ ಎಸ್ಐಆರ್ ಅನ್ನು ಪ್ರಶ್ನಿಸಬೇಕು. ಇದೊಂದು ಅಘೋಷಿತ ಎನ್ಆರ್ಸಿ. ಪ್ರಜಾಪ್ರಭುತ್ವವನ್ನು ಉಳಿಸಲು ನಾವೆಲ್ಲ ಒಂದಾಗಿ ಧ್ವನಿ ಎತ್ತಬೇಕು. ಮತದಾರರು, ದೇಶ ಪ್ರೇಮಿಗಳು ಮತ್ತು ಸಂವಿಧಾನವನ್ನು ಕಾಪಾಡುವ ಪ್ರತಿಯೊಬ್ಬರೂ ಈ ಕ್ರಮದ ವಿರುದ್ಧ ಒಂದಾಗಿ ಹೋರಾಡಬೇಕು ಎಂದು ಕರೆ ನೀಡಿದರು. ನಗರ ಕಾರ್ಯದರ್ಶಿ ಎ ಲೋಕೇಶ್ ರವರು ಮಾತನಾಡಿ, ಪ್ರತಿಯೊಬ್ಬರು ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಪರಿಶೀಲಿಸಿಕೊಂಡು ಬಿಎಲ್ಒ ಬ್ಲಾಕ್ ಲೆವೆಲ್ ಅಧಿಕಾರಿಯವರೊಂದಿಗೆ ಸಂಪರ್ಕಿಸಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಇನ್ಸಾಫ್ ರಫೀಕ್, ಸುಬ್ರಹ್ಮಣ್ಯ, ಶಿವಕುಮಾರ ಸ್ವಾಮಿ, ರಂಗನಾಥ್, ಖಲೀಲ್, ಇಮ್ತಿಯಾ, ಮಧುಸೂದನ್, ಕಲ್ಪನಾ, ಮಾರುತಿ, ಲಕ್ಷ್ಮೀಕಾಂತ್ ಮುಂತಾದ ಮುಖಂಡರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಆದರೆ ಇವತ್ತಿನ ದಿನ ಅದನ್ನ ಕಳ್ಕೊಳ್ಳ ಅಂತ ಒಂದು ಸಮಯ ಬಂದೋಗಿದೆ. ಬಂಧುಗಳೇ, ಏನು ಶ್ರೀಮಂತರು ಮತ್ತೆ ಅತಿ ವಿದ್ಯಾವಂತರು ಮಾತ್ರ ಮತದಾನದ ಒಂದು ಹಕ್ಕನ್ನ ಪಡ್ಕೊಂಡಿದ್ರು. ಇವಾಗ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನವನ್ನು ರಚಿಸಿದ ಮೇಲೆ ಪ್ರತಿಯೊಬ್ಬ ಬಡವರು, ಪ್ರತಿಯೊಬ್ಬ ಕೂಲಿ ಕಾರ್ಮಿಕರು, ಏನು ಶ್ರೀಮಂತರಿಂದ ಹಿಡಿದು ಬಡತನ ರೇಖೆಯಲ್ಲಿ, ಅತಿ ಬಡತನ ರೇಖೆಯಲ್ಲಿರುವವರು ಸಹ ಒಂದು ಮತದಾನನ ಮಾಡಬಹುದು ಎನ್ನುವ ಒಂದು ಹಕ್ಕನ್ನು ಕೊಟ್ಟರು. ಆದರೆ ಇವತ್ತಿನ ದಿನ ನಮ್ಮನ್ನು ಆಳ್ತಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮುಸ್ಲಿಮರ ಒಂದು ಹೆಸರು ಹೇಳ್ಕೊಂಡು ಇವರು ಮತ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,20,00,000 ಮತದಾರರ ಒಂದು ಪಟ್ಟಿಯಿಂದ ಕೈ ಬಿಟ್ಟಿದ್ದಾರೆ. ಬಂಧುಗಳೇ, ಈ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ನಮ್ಮ ರಾಜ್ಯದಲ್ಲಿ 1,20,00,000 ಜನ ಮುಸ್ಲಿಮರು ಇದ್ದಾರ ಅನ್ನೋದನ್ನ ನಾವು ಪರಿಗಣನೆ ಮಾಡ್ಕೋಬೇಕು. ಬಂಧುಗಳೇ, ಇವತ್ತಿನ ದಿನ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 70ರಿಂದ 72 ಲಕ್ಷ ಮುಸ್ಲಿಮರು. ಅದರಲ್ಲಿ ನಾವು ಇವರ ತಿಳಿದಂಗೆ 1,20,00,000 ಜನ ಮತ್ತೆ ಯಾರಿದ್ದಾರೆ, ಈ ಕೈ ಬಿಟ್ಟು ಹೋದ ಒಂದು ಮತದಾರರ ಪಟ್ಟಿಯಲ್ಲಿ ಯಾರಿದ್ದಾರೆ? ಇದರಲ್ಲಿ ಹೆಚ್ಚಿನದಾಗಿ ಉಳಿದಿರ್ತಕ್ಕಂಥವ್ರು ಹಿಂದುಳಿದ ವರ್ಗದವರು, SC STಗಳು, ಅಲೆಮಾರಿ ಜನಾಂಗದವರು, ಇವರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಾಗಾಗಿ ನಾವು ಏನು ಒಂದು ಹಿಂದಿನ ಒಂದು ಮತಪಟ್ಟಿ ಇತ್ತು ಅದನ್ನೇ ಮುಂದುವರಿಸಬೇಕು. ಈ ಹೊಸ ಪರಿಷ್ಕರಣೆ
ಬೇಡ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ CPI ಮಗಳ ಕಾರ್ಯದರ್ಶಿ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬೇಕು, ಯಾವುದೇ ಪಕ್ಷಗಳ ಪಕ್ಷಪಾತಿಯಾಗಿರಬಾರದು. ಆದರೆ ಈಗ ಚುನಾವಣಾ ಆಯೋಗ ಮಾಡ್ತಾ ಇರುವಂತಹ ಕೆಲಸ ಸಂಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಆಳುವ ಪಕ್ಷದ ಕೈಗೊಂಬೆಯಾಗಿ ಅಡಿಯಾಳಾಗಿ ವರ್ತನೆ ಮಾಡ್ತಾ ಇರೋದ್ರಿಂದ ಲಕ್ಷಾಂತರ ಜನ ಮತದಾರರು ಮತದಾನದ ಅಧಿಕಾರವನ್ನ ಕಳ್ಕೊಂಡು ತಾವು ಕೋರ್ಟ್ಗೆ ಅಲ್ಲಿದ್ದ ಬರ್ತ್ ಸರ್ಟಿಫಿಕೇಟ್ಗೆ ಮಾರ್ಕ್ಸ್ ಕಾರ್ಡ್ ಪಡ್ಕೊಳ್ಳೋದಿಕ್ಕೆ ನಾನು ಈ ದೇಶದ ನಾಗರಿಕ ಅಂತ ಹೇಳಿ ಸಾಬೀತುಪಡಿಸೋದಿಕ್ಕೆ ಸಾವಿರಾರು ರೂಪಾಯಿ ವೆಚ್ಚ ಮಾಡ್ತಾ ಕೋರ್ಟ್ಗಳಲ್ಲಿ ಅಲಿಯುವಂತಹ ಪರಿಸ್ಥಿತಿಯನ್ನ ಚುನಾವಣಾ ಆಯೋಗ ನಿರ್ಮಾಣ ಮಾಡಿದೆ. ಏನ್ ಹೇಳ್ತಾ ಇದೆ ಚುನಾವಣಾ ಆಯೋಗ? 2002ರಲ್ಲಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಈಗ ನೀವು ವಾಸ ಮಾಡುವಂತಹ ಸ್ಥಳದಲ್ಲಿ ನೀವು ಅಲ್ಲೇ ಇದ್ರೆ ಸಮಸ್ಯೆ ಇಲ್ಲ, ಇಲ್ಲ ಅಂತಂದ್ರೆ ಅಲ್ಲಿಂದ ಮತದಾರರ ಪಟ್ಟಿಯನ್ನ ಇಲ್ಲಿಗೆ ತರಿಸ್ಕೋಬೇಕು, ಮ್ಯಾಚಿಂಗ್ ಮಾಡಿಸ್ಬೇಕು ಅಂತೇಳಿ ಹೇಳ್ತಾ ಇದೆ. ಮ್ಯಾಚಿಂಗ್ ಆಗೋದಕ್ಕೆ ಅಪ್ಪ ಅಮ್ಮನ ಊರಲ್ಲಿ ನನ್ನ ಹೆಸರು ಇರಬೇಕು. ಈ 18 ವರ್ಷಕ್ಕಿಂತ ಮುಂಚೆನೆ ಮದುವೆ ಮಾಡಿಕೊಡುವಂಥದ್ದು ಬಹಳ ವರ್ಷಗಳಿಂದ ನಡ್ಕೊ ಬಂದ್ಬಿಟ್ಟಿದೆ. ಹೆಣ್ಣು ಮಕ್ಕಳು ಬಿಹಾರದಲ್ಲಿ 20 ಲಕ್ಷ ಹೆಣ್ಣು ಮಕ್ಕಳು ತಮ್ಮ ಮತದಾನದ ಹಕ್ಕಿನಿಂದ ವಂಚಿತರಾದ್ರು. ಯಾಕೆ ಅಂತಂದ್ರೆ 2002ರ ನಂತರದಲ್ಲಿ ಮದುವೆಯಾಗಿ ಬಂದಿರುವಂತ ಎಲ್ಲರೂ 2002ರ ಟೈಮಿಂದ ನಂತರದಲ್ಲಿ ಮದುವೆಯಾಗಿ ಬಂದವರು ಎಲ್ಲರೂ ಅವರ ಅಪ್ಪ ಅಮ್ಮನ ಊರಿಂದ ಅಲ್ಲಿಯ ವೋಟರ್ ಲಿಸ್ಟ್ ಅಲ್ಲಿ ಇವ್ರ ಹೆಸರು ತರ್ಲಿಕ್ಕಾಗಿಲ್ಲ, ಸ್ಕೂಲ್ ಓದಿರುವಂತ ದಾಖಲೆ ತರ್ಲಿಕ್ಕಾಗಿಲ್ಲ, ಹೆಸರಲ್ಲಿ ಸಣ್ಣದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಈ ಕಡೆ ಹೆಸರು ಆ ಕಡೆ ಇಂಚಲು ಹಿಂದೆ ಮುಂದೆ ಆಗಿದ್ರೆ ಈ ಎಲ್ಲಾ ನೆಪಗಳನ್ನ ಹೇಳಿ ಲಕ್ಷಾಂತರ ಜನ ಮತದಾರರನ್ನ ಮತಾಧಿಕಾರದಿಂದ ವಂಚಿಸುವಂತೆ ಒಂದು ಪರಿಸ್ಥಿತಿಯನ್ನ ಚುನಾವಣಾ ಆಯೋಗ ನಿರ್ಮಾಣ ಮಾಡಿದೆ. ಹಿಂದೆ ಕೆಲವು ವರ್ಷಗಳ ಹಿಂದೆ ಮತ ಹಾಕೋದಿಕ್ಕೆ ಇಷ್ಟು ಎಕರೆ ಜಮೀನು ಇರ್ಬೇಕು, ಇಂಥ ಜಾತಿಯವರು ಇರ್ಬೇಕು, ಹಿಂಗಿದ್ರೆ ಮಾತ್ರನೇ ಮತ ಹಾಕಕ್ ಅಧಿಕಾರ ಅಂತ ಹೇಳಿ ಕೆಲವರೇ ಮತದ ಅಧಿಕಾರವನ್ನು ಇಟ್ಕೊಂಡಿದ್ರು. ಸ್ವಲ್ಪ ನಾವು ಇನ್ನು ಹಿಂದಕ್ಕೆ ಹೋಗಿ ನೋಡಿದ್ರೆ ಅಕ್ಷರಗಳು ಇಂಥವರೇ ಕಲಿಬೇಕು, ಎಲ್ಲಿ ಶೂದ್ರರು ಅಕ್ಷರ ಕೇಳಿಸ್ಕೊಂಡ್ರೆ ಅವರ ಕಿವಿಗೆ ಕಾದ ಸೀಸವನ್ನ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇದೇ ಅಸಮಾನತೆಯನ್ನ ಪ್ರತಿಪಾದಿಸುವಂತ ಮನಸ್ಸುಗಳು ಇವತ್ತು ಭಾರತದ ಆದಿವಾಸಿಗಳು, ದಲಿತರು, ಹಾಗೆ ಅಲೆಮಾರಿಗಳು, ವಲಸೆ ಕಾರ್ಮಿಕರು, ಅಲ್ಪಸಂಖ್ಯಾತರ ಮತಾಧಿಕಾರದ ಅಧಿಕಾರವನ್ನ ಕಸದು ತಮಗೆ ಬಹುಪರ ಹಾಕುವಂತಹ ಮತಗಳನ್ನ ಮಾತ್ರ ಉಳಿಸ್ಕೊಳ್ಬೇಕಾದಂತ ಹುನ್ನಾರವನ್ನ ಕೇಂದ್ರದಲ್ಲಿ ಅಧಿಕಾರ ನಡೆಸಿರುವಂತ ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗದ ಮೂಲಕ ಮಾಡಿಸ್ತಾ ಇದೆ. ಕೆಲವರು ವಾದ ಆಡ್ತಾರೆ, ಚುನಾವಣಾ ಆಯೋಗ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತೇಳಿ. ನಿನ್ನೆ ಮೊನ್ನೆ ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ನಡೆದಿದೆ. ಎಲ್ಲ ದಾಖಲಾತಿಗಳನ್ನು ಸಂಗ್ರಹ ಮಾಡಿದ ನಂತರವೂ ಲಕ್ಷಗಟ್ಟಲೆ ಅರ್ಹ ಮತದಾರರ ಅರ್ಜಿ ಇತ್ಯರ್ಥ ಆಗಿಲ್ಲ ಕೋರ್ಟ್ ಅಲ್ಲಿ ಅರ್ಜಿ ಇತ್ಯರ್ಥ ಆಗಿಲ್ಲದೆ ಇರೋದ್ರಿಂದ ಅವರ ಮತವನ್ನ ಚಲಾಯಿಸುವಂತ ಅಧಿಕಾರ ಇಲ್ಲದಂಗಾಯ್ತು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗದ ಡೋಂಗಿ ನಾಟಕಗಳು ನಡೀತಾ ಇರೋದು ನೋಡ್ತಾ ಇದ್ದೀವಿ. ಏನು ಮತದಾನವನ್ನ ಹೆಚ್ಚಳ ಮಾಡೋದಕ್ಕೆ ಬಹಳ ಪ್ರಯತ್ನ ನಡೆಸುವಂತ ಚುನಾವಣಾ ಆಯೋಗ ಜನರ ಮತದ ಅಧಿಕಾರವನ್ನ ಉಳಿಸ್ಲಿಕ್ಕೆ ಬೇಕಾಗಿ ಕೆಲಸ ಮಾಡಬೇಕಾದಂತ ಚುನಾವಣಾ ಆಯೋಗ ನೆಪಗಳನ್ನ ಒಡ್ಡಿ ಮತದಾರರ ಪಟ್ಟಿಯಿಂದ ಜನರನ್ನ ಲಕ್ಷಗಟ್ಟಲೆ ಜನರನ್ನ ಹೊರಗುಳಿಸುವಂಥದ್ದು ಇದು ಕುತಂತ್ರದ ಭಾಗವೇ ವಿನಃ ನಿಜವಾದಂತ ಪರಿಷ್ಕರಣೆ ಅಲ್ಲ. ಅದು ಸಾದಾ ರೀತಿಯಲ್ಲಿ ನಡೆಯುವಂತ ಪರಿಷ್ಕರಣೆ ಅಲ್ಲ. ಇದರ ಹಿಂದೆ ವಿಷಕಾರುವ ಚಿಂತನೆಯ ಮನಸ್ಥಿತಿಗಳಿವೆ ಅನ್ನುವಂಥದ್ದನ್ನ ಜನ ಅರ್ಥ ಮಾಡ್ಕೋಬೇಕಾಗಿದೆ. ಇದೆಲ್ಲ ಸಾಬ್ರಿಗೇನು ಆಗುತ್ತಂತೆ, ಬೇರೆಯವ್ರಿಗೇನು ಆಗಲ್ವಂತೆ ಅಂತ ಹೇಳಿ ಬಹಳ ಜನ ಮಾತಾಡ್ತಾ ಇದ್ದಾರೆ. ಲೋಕೇಶ್ ಅವರು ಸರಿಯಾಗಿ ಹೇಳಿದ್ರು ಪ್ರಶ್ನೆ. 2002ರ ಮತದಾರರ ಪಟ್ಟಿಯಿಂದ 2025ರ ಮತದಾರರ ಪಟ್ಟಿಯಲ್ಲಿ ಕರ್ನಾಟಕದಲ್ಲಿ 1,00,00,000
10 ಅಂತ ಕೆಲವರು ಹೇಳ್ತಾರೆ, ಕೆಲವರು 20 ಲಕ್ಷ ಅಂತ ಹೇಳ್ತಾರೆ. 1,20,00,000 ಜನರ ಮತಾಧಿಕಾರ ಮ್ಯಾಚ್ ಆಗ್ತಾ ಇಲ್ಲ. ಮ್ಯಾಚಿಂಗ್ ಅಂಡ್ ಮ್ಯಾಚಿಂಗ್ ಅಂತೇಳಿ ಮಾಡೋದ್ರಲ್ಲಿ 1,20,00,000 ಜನ ಕರ್ನಾಟಕದ ಮತದಾರರು ಹೊರಗುಳಿತಾರೆ ಅನ್ನುವಂತ ಅನುಮಾನಗಳು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಚುನಾವಣಾ ಆಯೋಗ ಬಾಯಿ ಬಿಟ್ಟು ಹೇಳಬೇಕು. ಯಾವುದೇ ಪ್ರಕ್ರಿಯೆಗಳಲ್ಲಿ ಬಿಹಾರದಲ್ಲಿ, ತಮಿಳುನಾಡಲ್ಲಿ, ಹಾಗೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಆಯೋಗ ಎಷ್ಟು ಮತದಾರರ ಪಟ್ಟಿಯಿಂದ ಆಚೆ ಇಟ್ಟಿದೆ ಅಂತೇಳಿ, ಬಿಹಾರದಲ್ಲಿ 90 ಲಕ್ಷ ಅಂತೇಳಿ ರಾಜಕೀಯ ಪಕ್ಷಗಳು ಹೇಳ್ತಾ ಇದೆ. ಅದರಲ್ಲಿ ಸಾಹೇಬರೆಷ್ಟು ಬೇರೆಯವರೆಷ್ಟು ಅಂತೇಳಿ ಲೆಕ್ಕ ಹಾಕಿದ್ರೆ ಸುಮಾರು 60 ಲಕ್ಷ ಜನ ಮುಸ್ಲಿಮೇತರರ ಮತಗಳು ಮತದಾರರ ಪಟ್ಟಿಯಿಂದ ಹೊರಗೋಗಿವೆ. ಏನ್ ಹೇಳುತ್ತೆ ಚುನಾವಣಾ ಆಯೋಗ? ಇದು ನಿಜಾನಾ? ದಯವಿಟ್ಟು ಮಾತಾಡಿ ಸ್ವಾಮಿ. ಚುನಾವಣಾ ಆಯೋಗದವರೇ, ಎಲ್ಲಾ ಚುನಾವಣೆಗಳು ಹೆಂಗಿರ್ತವೆ ಅಂತ ಜನ ಹೇಳ್ತಾರೆ. ಬಹುತೇಕ ಚುನಾವಣೆಗಳು ಹೆಂಡ ದುಡ್ಡು ಒಳೆ ಹರಿಸಿನೇ ಚುನಾವಣೆಗಳು ನಡೀತಾ ಇವೆ. ಚುನಾವಣಾ ಸುಧಾರಣೆ ಮಾಡೋದಕ್ಕೆ ಚುನಾವಣಾ ಆಯೋಗ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಗ್ರಾಮ ಪಂಚಾಯತ್ ಮೆಂಬರ್ ಆಗೋದಕ್ಕೆ ಎಷ್ಟು ಲಕ್ಷ ಖರ್ಚು ಮಾಡಬೇಕು ಅಂತ ಜನ ಮಾತಾಡ್ತಾರೆ. ಕಾರ್ಪೊರೇಷನ್ ಅಲ್ಲಿ ಕಾರ್ಪೊರೇಟರ್ ಆಗ್ಬೇಕಾದ್ರೆ 1 ಕೋಟಿ ಇಟ್ಕೋಬೇಕು ಅಂತ ಜನ ಮಾತಾಡ್ತಾರೆ. ಚುನಾವಣಾ ಆಯೋಗ ಎಷ್ಟು ದಿನದಲ್ಲಿ ಭ್ರಷ್ಟಾಚಾರ ರಹಿತವಾದಂತ ಚುನಾವಣೆ ನಡೆಸುವಂತ ರೀತಿಯ ಚುನಾವಣಾ ಸುಧಾರಣೆಗಳನ್ನು ತರಲಿಕ್ಕೆ ಏನಾದರೂ ಎಳ್ಳಷ್ಟಾದ್ರೂ ಪ್ರಯತ್ನ ಪಟ್ಟಿದೆಯಾ? ನಾವು ಸ್ವತಂತ್ರ ಭಾರತದಲ್ಲಿ ಯಾರ ಆಡಳಿತದಲ್ಲಿ ಇರಬೇಕು ಅನ್ನ ಅಥವಾ ಇದ್ದೀವಿ ಅನ್ನೋದ್ರ ಬಗ್ಗೆ ಇವತ್ತು ತುಂಬಾ ಗೊಂದಲ ಆಗಿದೆ. ಬ್ರಿಟಿಷ್ ಸರ್ಕಾರದ ನೀತಿಗಳನ್ನ ನಾವಿವತ್ತು ಒಂದೊಂದು ಹಂತವಾಗಿ ನೋಡುವಂತದಿದೆ. ಒಡೆದಾಡೋದು ಬಿಟ್ರೆ ಬೇರೆ ಏನು ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದನ್ನ ನಾವಿವತ್ತು ನೋಡ್ಬೇಕಾಗಿದೆ. ಯಾಕೆಂತಂದ್ರೆ ಇವರು ಪ್ರತಿಯೊಂದು ಹೊಸ ಕಾನೂನುಗಳನ್ನ ತರ ಅಂತದೇನೆ ಇವರ ಮೂಲ ಉದ್ದೇಶ. ಉದಾಹರಣೆಗೆ ನಾವಿವತ್ತು ಸ್ಮಾರ್ಟ್ ಸಿಟಿ ತುಮಕೂರಿನ ಮುಂದೆ ನಿಂತಿದ್ದೀವಿ. ಅವ್ರು ಹೇಳಿದ್ದೇನು? ಈ ಊರಿನಲ್ಲಿ ಟ್ರಾಫಿಕ್ ನ ಕಡಿಮೆ ಮಾಡ್ತೀವಿ, ಸ್ವಚ್ಛತೆ ಮಾಡ್ತೀವಿ, ಸುರಕ್ಷಾ ನೀರು ಬರುತ್ತೆ, ಯಾರು ಮನೆ ಮನಿಕಬೇಡ್ರಿ, ಬಂದು ರೋಡಲ್ಲೇ ಮನಿಕಳಿ, ಅಷ್ಟೊಂದು ಸುವ್ಯವಸ್ಥಿತ ತುಮಕೂರು ನಿರ್ಮಾಣ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಮಾರ್ಟ್ ಸಿಟಿ ಕಾಯ್ದೆ ತಂದಾಗ ಹೇಳಿದ್ದಂಥದ್ದು. ಇವತ್ತಾಗಿರೋದೇನು? 1% ಬದಲಾವಣೆ ಆಗಿಲ್ಲ. ಆಗಿರೋದು ಯಾವುದು? ಮೊನ್ನೆ ತಾನೇ ತೆರಿಗೆಗಳು ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಮನೆ ಬಾಡಿಗೆ ಕಟ್ಟುವಷ್ಟು ತೆರಿಗೆಗಳು ಹೆಚ್ಚಳ ಮಾಡಿದ್ದಾರೆ. ನೀರಿಂದಿರ್ಬೋದು, ಘನತ್ಯಾಜ್ಯದಿರ್ಬೋದು, UGD ಕಂದಾಯ ಇರ್ಬೋದು, ಎಲ್ಲದನ್ನು ಹೆಚ್ಚು ಮಾಡಿರೋಂಥದ್ದು ಇದೆ ಬಿಜೆಪಿಯ ಸರ್ಕಾರ. ಎರಡನೇದು ನೋಟ್ ಅಮಾನ್ಯೀಕರಣ ಮಾಡ್ತು, ಏನೇನೋ ಹೇಳ್ತು, ಕಳ್ಳ ಹಣ ಇದೆ. ಆ ಕಳ್ಳಣ ಎಷ್ಟೊಂದು ಅಂತನೂ ಜನರಿಗೆ ಅಂಕೆ ಸಂಖ್ಯೆ ಕೊಡಲಿಲ್ಲ. ನೋಟು ಅಮಾನ್ಯೀಕರಣದ ನಂತರ ಏನು ಕೊರೋನಾ ಬಂದಂತ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆಗಳಾಗಿತ್ತು ಅನ್ನೋದು ಲೈನಲ್ಲಿ ನಿಂತಿದ್ದು ಎಲ್ಲದೂ ಇತಿಹಾಸ ಸೇರಿದೆ. ಆ ಎಲ್ಲ ಸಮಸ್ಯೆಗಳನ್ನ ಮುಚ್ಚಿಡ್ಲಿಕ್ಕೆ CAA NRC ಅನ್ನೋದನ್ನ ತಂತು. ಜನ ತೀವ್ರ ವಿರೋಧ ಮಾಡಿದ್ಕೆ ಇವತ್ತು ಹೊಸ ರೂಪದಲ್ಲಿ SIR ಬಂದು ನಮ್ಮ ಮನೆ ಬಾಗಿಲಲ್ಲಿ ನಿಂತಿದೆ. ಏನು SIR? ಇದು ಈಗಾಗಲೇ ನಮ್ಮ ಸ್ನೇಹಿತರುಗಳು ಹಲವಾರು ಜನ ಮಾತಾಡಿರು. ನಮ್ಮ ಓಟಿನ ಪರಿಷ್ಕರಣೆ, ಮತದಾರ ಪಟ್ಟಿಯಲ್ಲಿ ಪರಿಷ್ಕರಣೆ. ಹೌದು, 2 ಕಡೆ ಇದ್ರೆ, ಸತ್ತೋಗಿದ್ರೆ, ಹೆಣ್ಣು ಗಂಡಾಗಿದ್ರೆ, ಗಂಡು ಹೆಣ್ಣಾಗಿದ್ರೆ, ವಯಸ್ಸು ಹೆಚ್ಚಾಗಿದ್ರೆ, ಕಡಿಮೆ ಆಗಿದ್ರೆ, ಇದೆಲ್ಲನೂ ಪರಿಷ್ಕರಣೆ ಮಾಡಬೇಕು ಅಂತ ಜನರೇ ಕೇಳ ಅಂತದ್ದು. ನಾನು ಮೊದಲೇ ಹೇಳಿದಲ್ಲ, ಬ್ರಿಟಿಷರ ಒಡಾಳದ ನೀತಿನ ಚಾಚು ತಪ್ಪಲೆ ಬಿಜೆಪಿ ತರ್ತದೆ ಅಂತ. ಜನರಿಗೆ ಏನ್ ಬೇಕು, ಜನರು ಏನ್ ಬಯಸ್ತಾ ಇದ್ದಾರೆ, ಜನರ ಕಷ್ಟಗಳ ಪರಿಹಾರಕ್ಕೆ ಅವ್ರು ತಲೆ ಕೆಡಿಸ್ಕೊಳಲ್ಲ. ಈಗಾಗಲೇ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಎಲ್ಲ ಲಾಭ ಅದಾನಿ
ಅಂಬಾನಿ ಅವರ ಜೋಬ್ ಹೋಗ್ತಾ ಇದೆ, ಬಡವರು ತೆರಿಗೆಗಳನ್ನ ಕಟ್ತಾ ಇದ್ದಾರೆ ಅಂತ. ಈಗ SIR ನಲ್ಲಿ ಜನ ಒಬ್ಬೊಬ್ಬರನ್ನೇ ಅನುಮಾನ ಮಾಡಬೇಕಾದಂಥದ್ದು. ಈಗಾಗಲೇ ಲೋಕೇಶ್ ಅವರು ಸ್ಪಷ್ಟವಾಗಿ ಅಂಕಿಅಂಶ ಕೊಟ್ಟಿದ್ದಾರೆ, ಅದು ಮತ್ತೆ ನಾನು ಹೇಳಲಿಕ್ಕೆ ಹೋಗಲ್ಲ. ನಮಗೆ ಬೇಕಾಗಿರೋದು ನಮ್ಮ ಮತ ಹಕ್ಕು. ಹೋದ್ರೆ ಈ ದೇಶದ ನಾಗರಿಕನಾಗಿ ನಾನು ಉಳಿಯಲ್ಲ, ಸರ್ಕಾರದ ಸೌಲಭ್ಯಗಳನ್ನ ತಗೊಳ್ಲಿಕ್ಕಾಗಲ್ಲ, ನಮ್ಮ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕಾಗಲ್ಲ, ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ಲಿಕ್ಕಾಗಲ್ಲ. ಬಿಜೆಪಿಯ ಆಡಳಿತ ಇರೋದೇನು ಅಂದ್ರೆ ಜನರಲ್ಲಿ ದ್ವೇಷನ ಬಿತ್ತಿ ಅದರ ಮೂಲಕ ತನ್ನ ಅಧಿಕಾರನ ಎಲ್ಲದರಲ್ಲೂ ಅದನ್ನ ಪಡ್ಕೊಳ್ಳಲಿಕ್ಕೆ ಹೋಗುವಂಥದ್ದು ಹೆಚ್ಚು ಕಾಣ್ತಾ ಇದೆ. ಒಂದು ಜನಪರ ಸರ್ಕಾರ ಅಂದ್ರೆ ಕಾಯ್ದೆ ತರುವಾಗ ವಿರೋಧ ಪಕ್ಷಗಳ ಜೊತೆ ಮಾತಾಡ್ಬೇಕಾಗುತ್ತೆ, ಸಂಘ ಸಂಸ್ಥೆಗಳ ಜೊತೆ ಮಾತಾಡ್ಬೇಕಾಗುತ್ತೆ. ಪ್ರಧಾನಿ ಅವರು ಎಲ್ಲದಕ್ಕೂ ಜೂನ್ 22ನೇ ತಾರೀಕು ಮಾತಾಡ್ತಾರೆ ಮನ್ ಕಿ ಬಾತ್. ಅದನ್ನ ಹೇಳ್ಬೇಕಿತ್ತು ಪತ್ರಕರ್ತರ ಮುಂದೆ. SIR ಅಂದ್ರೆ ಏನು? SIR ಅಲ್ಲಿ ನಾವು ಈ ದೇಶದ ಸಂವಿಧಾನ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಉಳಿಸ್ಲಿಕ್ಕೆ ನಾವು ತರ್ತಿದೀವಿ ಅಂತ ಹೆಮ್ಮೆಯಿಂದ ಹೇಳ್ಬೇಕಾಯ್ತು. 56 ಇಂಚಿನ ದೊಡ್ಡ ಮನುಷ್ಯ ಇದ್ಯಾವುದೂ ಮಾತಾಡಲ್ಲ. ಎಲ್ಲದೂ ಒಂದು RSS ನ ಗುಪ್ತ ಅಜೆಂಡಾ ಇದೆ. ಆ ಅಜೆಂಡಾದ ಮೂಲ ಉದ್ದೇಶ ಏನು ಅಂದ್ರೆ ಬಿಜೆಪಿ ಶಾಶ್ವತವಾಗಿ ಈ ದೇಶದ ಅಧಿಕಾರನ ಸರ್ವಾಧಿಕಾರಿ ರೀತಿನಲ್ಲಿ ಹಿಡಿಬೇಕಾದಂತ ಎಲ್ಲ ತಂತ್ರಗಳನ್ನ, ರಾಷ್ಟ್ರೀಯ ಸುಳ್ಳನ್ನ ಸತ್ಯ ಮಾಡುವಂತ RSS ಇವತ್ತು ಬಿಜೆಪಿಯ ಹಿಂದಗಡೆ ಕೂತು ಅದು ಮಾತ್ರ ಅದರ ಲೆಕ್ಕಪತ್ರಗಳನ್ನ ಸರ್ಕಾರ ಕೊಡ್ಲಿಕ್ಕೆ ಇಲ್ಲ. ಜನ ಪದೇ ಪದೇ ಚುನಾವಣಾ ಆಯೋಗದ ಹತ್ರ ಹೋಗಿ ನಮ್ಮ ಆಂಜನೇಯನ್ ತರ ಎದೆ ಬಿಚ್ಕೊಂಡು ನಮಗೆ ಏನೋ ದಿನಸಿ ಬೇಡ, ಸರ್ಕಾರಿ ಸೌಲಭ್ಯಗಳು ಬೇಡ, ಓಟ್ ಹಾಕ್ಲಿಕ್ಕೆ ನಮಗೆ ನಾವು ಎದೆನಲ್ಲೇನೆ ಸಂವಿಧಾನ ಇಟ್ಕೊಂಡಿದೀವಿ ಅಂತ ಪ್ರತಿ ಸತಿ ಹೋಗಿ ಎದೆ ಬಿಚ್ಚಬೇಕಾದಂತ ಸಂದರ್ಭನ ಈ ಮೋದಿ ಸರ್ಕಾರ ತರ್ತಾ ಇದೆ. ಜನ ಎಚ್ಚೆತ್ಕೋಬೇಕಾಗಿದೆ.